ಮುಂದೆ ಪಿ ವಿ ನರಸಿಂಹರಾವ್ ಅಮೆಂಡ್ಮೆಂಟ್ ಮಾಡಿದ್ರು. ಮನಮೋಹನ್ ಸಿಂಗ್ ಅಂತೂ ತೀರಾ ನೀಚ ಕೆಲಸ ಮಾಡಿ ಹೋದ ಕೊನೆಯ ದಿವಸಗಳಲ್ಲಿ. ಏನಪ್ಪಾ ಅಂದ್ರೆ ಟ್ರಿಬ್ಯುನಲ್ ನೇಮಿಸಿ ಇನ್ನಾಗಿ ನಮ್ಮ ಬಂಡೆಪ್ಪಣ್ಣವ್ರು ಹೇಳಿದ್ರಲ್ಲ, ಕುಮಾರ್ ಬಂಗಾರಪ್ಪ ಅವರು, ಈ ಗುಡ್ಡದಿಂದ ಆ ಗುಡ್ಡ ಅನುಭವದವ್ರು ನಾಯಕರು ಚಂದ ದೇವಸ್ಥಾನ ಭಾಳ ದೊಡ್ಡ ಆಸ್ತಿ ಆಯ್ತಂದ್ರೆ ಅವ್ನಿಗೆ ಅನಿಸ್ಬಿಡ್ತಂದ್ರೆ ಆಯ್ತು. ಆ ವಕಫ್ ಬೋರ್ಡಿನ ಕಮಿಟಿಯವರಿಗೆ ಬಿದರ್, ಇಡೀ ಬಿದರ್ ನಮ್ಮದು ಅಂತೇಳಿ ಅವರು ತಡವ ಮಾಡ್ಕೊಂಡ್ಬಿಟ್ರ. ಅದ್ರಾಗ ಯಾವ್ದಾದ್ರು ಮುಸ್ಲಿಂ IAS ಅಧಿಕಾರಿಗಳು ಎಲ್ಲೆಲ್ಲಿ ಮಾಡಿ ಹೋಗ್ಯಾರಲ್ಲ, ಅವ್ರು ಇಟ್ಟು ಡೇಂಜರ್ ಕೆಲಸ ಮಾಡ್ಯಾರ. ಬಿಜಾಪುರ್ನಾಗ ಒಬ್ಬ ಮೊಹಮ್ಮದ್ ಮೊಹಸಿನ್ ಅಂತ ಒಬ್ಬ DC, ಇಡೀ ಬಿಜಾಪುರದಲ್ಲಿ ಎಲ್ಲ ಬೇಕಾದ್ರೆ ವಕಫ್ ಮಾಡಿ ಹೋಗ್ಬಿಟ್ಟ. ಈಗ ಹೊರಗೆ ಬೆಳಕತ್ತು. ಇಲ್ಲಿ ಒಬ್ಬ ಜಾಫರ್ ಅಂತ ಒಬ್ಬ DC ನೋಡೋರು ಎಷ್ಟು ಈ ನಮ್ಮ ಯಾವ್ರೆ ಈ ಹಿಂದೂ DC ಹೇಳ್ರಿ ಯಾರು ಮಾಡ್ತೋತೇನೆ ನೀವು? ನಮ್ಮ ಹಿಂದೂ DC ಏನ ಮಾಡೋದು ಇದ್ದಿದ್ದು ತೆಗಿಯುವ ಕೋರ್ಟ್ನಾಗ ಆದೇಶ ತೆಗಿದಿದ್ದು ಇಲ್ರಿ ಅವ್ರ ಮಂದಿ ಕೇಳ್ತಾರ. ಅವ್ರು ಎಷ್ಟು ಜಾಗೃತಿಯಿಂದ ಒಳಗೆ ಸೇರ್ಸ್ಬಿಟ್ಟಾರ. ನಮ್ಮ ಪ್ರಕಾಶ್ ಖಂಡ್ರೆ ಹೇಳಿದ್ರಲ್ಲ, ನೀವು ಈಗೇನ ತಕ್ಕೊಂಡಾರ ಅಂತ ತಿಳ್ಕೊಬ್ಯಾಡ್ರಿ. ನಿನ್ನೆ ಒಂದು ನೋಟಿಸ್ ಬಂದೈತಿ ಇಲ್ಲಿ ಬಿದರ್ನಾಗ. ಯಾವ್ದು ಕೇಳೋದಕ್ಕ? ಯಾವ ಬಸವ ಏನದು ಸಿಟಿ ಒಳಗ ಬಸವ ಸೇವಾ ಸಮಿತಿ ಬಸವಗಿರಿ ನಿನ್ನೆ ಬಂದೈತಲ್ಲ ಅದು. ನಿನ್ನೆ ಪಾಪನಾಶಿನಿ ದೇವಸ್ಥಾನ ನೀವು ವಿಚಾರ ಮಾಡ್ರಿ. ಹೋಗೈತಿ. ಸಿದ್ದರಾಮಯ್ಯನವ್ರು ಹೇಳಿದ್ರು ಇಲೆಕ್ಷನ್ ಸಲ ಹೇಳಿದ್ರು, ಮೊನ್ನೆ ಉಪಚುನಾವಣೆ ಸಲ ನಾವೆಲ್ಲ ತಕ್ಕೋತೀವಿ, ಬಿಜೆಪಿ ಸುಳ್ಳು ಪ್ರಚಾರ ಹಂಗಾದ್ರೆ ನಿನ್ನೆ ಯಾಕೆ ಗೊತ್ತಪ್ಪ, ಯಾಕೆ ತಹಸೀಲ್ದಾರ್ ಸಸ್ಪೆಂಡ್ ಮಾಡ್ಬಾರ್ದು? ಆ ಬಿಜಾಪುರ ತಹಸೀಲ್ದಾರ್ ಸಸ್ಪೆಂಡ್ ಮಾಡಿಸಿದ್ರೆ ರಿಕಮೆಂಡ್ ಮಾಡಿಸದೆ ನಮ್ಮ MP ಪಾಟೀಲ್ ಜಿಗಿರಲ್ಲ ಕಚ್ಚ ಸರಳ ತೆಗಿಸ್ಬೇಕು. ಅದೇ ಕತೆ ಹೊಡಿತದೆ ಅದು ಅಲ್ಲೇ ಹಾವು ಮತ್ ನಾಳೆ ಬೊಗೇಶ್ವರ ಹಾಕಂದ್ರೆ ಹೂ ಅಲ್ಲಿ ನೋಡ್ರಿ ಜಮೀರ್ ಅಹ್ಮದ್ ಖಾನ್ ಬಿದರ್ನಿಂದ ಚಾಲು ಮಾಡದ. ಹೌದಲ್ರಿ? ಅವನು ಬಿದರ್ನಿಂದೆ ಚಾಲು ಮಾಡದ. ನೀವು ಕುದುರೆ ಕಟ್ಟಲಿಲ್ಲ. ಇಲ್ಲಿ ಬರೀ ಅಡ್ಜಸ್ಟ್ಮೆಂಟ್ ರಾಜಕಾರಣ. ರಾತ್ರಿ ಎಲ್ಲರೂ ಒಂದೇ, ಎಲ್ಲರೂ ಕಾಂಗ್ರೆಸ್ ಮಾಡೋದು. ರಾತ್ರಿ ಕುಮಾರಿ ಕೆಡೋದು ದಬಾ ಯಾಕೆ ಕೆಡೋದು? ಅವ್ರು ಇರೋಲ್ಲ ನಮ್ಮವರೇ. ಹೌದಲ್ಲ? ಈಗ ಉಂಟ್ರಪ್ಪ ನಾವು ಹುಡುಗ ಖಂಡ್ರೆ ಬಿದರಾಗಿತ್ತು. ನಿಮ್ನೆಲ್ಲ ಖಂಡಾಳದಾಗ ಹಾಕ್ಲತ್ತ. ಪುಣ್ಯಾತ್ಮ ಅರಣ್ಯ ಮಂತ್ರಿ ಹೇಳ್ತಾರೆ, ಏನು ಅರಣ್ಯ ಆಸ್ತಿ ಹೊಡೆದ ಹೇಳ್ತಾರೆ. ಇದು ಯಾಕೆ ಸತ್ಯ ನನಗೂ ಗೊತ್ತಿಲ್ಲ. ಅದೇನು ನನ್ನ ಡಾಕ್ಯುಮೆಂಟ್ ಸಿಕ್ಕಿಲ್ಲ. ಹೇಳ್ತೇನೆ. ನಮ್ಮ ಮಾಧ್ಯಮದವ್ರು ಏನಾದ್ರು ತಂದು ಕೊಟ್ಟಲ್ಲ, ಅವರು ಕುಡುದಲ್ಲಿ 50-50 ಕೊಡ್ತಾರೆ. ಅವ್ರಿಗೆ ಸಮಾಧಾನ ಮಾಡಿರ್ತಾರೆ. ಉಸ್ತುವಾರಿ ಮಂತ್ರಿ ಅದನ್ನ ಮತ್ತೆ DC ಹೇಳಿ ಅವ್ರ ಪೇಪರ್ ಅಡ್ವರ್ಟೈಸ್ಮೆಂಟ್ ಅಂತ ಕೊಡು ಇರ್ತಾವ. ಅವರು ಕೊಡುದಿಲ್ಲ. ಈ ಖಂಡ್ರೆಗೆ ಏನ್ ಹೇಳ್ದ ಜಮೀರ್ ಅಹ್ಮದ್ ಖಾನ್ ನೆನಪೈತಾನ? ಏನ್ ಹೇಳ್ದ? ನಿನ್ನ ಮಗ ಆಚೆ ಬರ್ಬೇಕಾದ್ರೆ ಯಾರಿಂದ? ನೀವ್ ಯಾಕೆ ತಸಿಲಕ್ ಹಾಕಲ್ಲ? ಹಿಂದೂಗಳು ಅವ್ರಿಗೆ ಅಟ್ಟೆ ಹಾಕೋದಿತ್ತು ನೋಡ್ರಿ. ಅವ್ರು ಧೈರ್ಯದಿಂದ ಮಾತಾಡ್ತಾರ. ಅವ್ರು ಹುಟ್ಟಿಂದ ಆಚೆ ಬಂದ ಅಂತ ಹೇಳ್ಬಿಟ್ಟ. ನೀವೆಲ್ಲ ಏನ್ ಹಾಕಿದೆಲ್ಲ ಒಟ್ಟು ಬರ್ಬಾರ್ದು. ಇಲ್ಲಿದಿಂದ ಚಾಲು ಮಾಡಿ ಕಲಬುರಗಿ, ಯಾದಗಿರಿ, ಮುಂದೆ ಬಿಜಾಪುರ, ನನ್ನ ಗಡದಾಗ ಬರ್ತದೆ. ಮಹಾರಾಣಾ ಪ್ರತಾಪ್ನ ಗಡದಾಗ ಬರ್ತದೆ. ಛತ್ರಪತಿ ಶಿವಾಜಿ ಮಹಾರಾಜ್ ಗಡದಾಗ ಬರ್ತದೆ. ನಾ ಹೆಸರು ಬಸವನಗೌಡ ತಿಟ್ಕೊಂಡಿರ್ಬೋದು. ಒಮ್ಮೆ ದಾಡಿ ಬಿಟ್ಟಿದ್ದೆ ಕರೋನಾದಾಗ. ದಾಡಿ ಬಿಟ್ಟು ಒಂದು ಬೊಮ್ಮಾಯಿ ಪ್ರಮಾಣ ವಚನ ಇತ್ತು. ಅದು ಬೊಮ್ಮಾಯಿ ಪ್ರಮಾಣ ವಚನ ತಗೋಮಂದು ನಾ ತಡಿ ಬಳಸೋತೀನಿ ಅಂತ ಹೇಳಿದ್ದೆ. ಯಾರು ಬೇರೆ ಮುಖ್ಯಮಂತ್ರಿ ಆದ್ಮೇಲೆ ಮುಂಜಾನೆ ಹೋಗಿ ಎಲ್ಲ ಬಳಸ್ಕೊಂಡು ಬೊಮ್ಮಾಯಿ ಪ್ರಮಾಣ ವಚನ ಮುಗಿಸಿ ಹೊರ ಬರ್ತಿದ್ದೆ. ನಮ್ಮ ಪತ್ರಕರ್ತರು ಬಂದು ಕೇಳ್ದ, ಏನ್ರಿ ನಿನ್ನೆ ದಾಡಿ ಇತ್ತು, ಇವತ್ತ ದಾಡಿ ತೆಗೆದ್ರಲ್ಲ? ದಾಡಿ ಇಟ್ರ ಶಿವಾಜಿ, ದಾಡಿ ತೆಗೆದ್ರ ಬಸವಣ್ಣ. ಅಲ್ಲಿ ನಾ ಹೇಳಿದ ಇವ್ರಿಗೆ ಎಲ್ಲರೂ ಜಗದ್ಗುರು ಒಬ್ಬರು ಅದಾರ, ಮಲ್ಲಿಕಾರ್ಜುನ ಖರ್ಗೆ. ಯಾಕಂದ್ರ ಅವ್ರನ್ನ
ತಾಯಿನ ತಂಗಿನ ಹೊಡೆದವರು ಯಾರು ರಜಾಕರಲ್ಲ, ರಜಾಕರು ಮುಸ್ಲಿಮರಲ್ಲ ತರ್ತಾರೆ. ಎಷ್ಟು ಚಂದ ಹೇಳ್ತಾನ ನಮ್ಮ ಪ್ರಿಯಾಂಕ ಲಿಂಗಾಯ್ತ ಏನೋ ರಜಾಕರ್, ಏನು ಬ್ರಾಹ್ಮಣರಿದ್ರು, ಏನು ನಿಮ್ಮ ಮಂದಿ ಇದ್ರನ್ರಿ ಬಂಡಪ್ಪಣ್ಣವ್ರು, ತಲಿಯರೇ ಎಲ್ಲಿದೋ ಚೀಸ್ ರಾಹುಲ್ ಗಾಂಧಿ ಒಂದೇ ಮ್ಯಾಡ ಐತಂದ್ರೆ ಇದು ಒಂದು ಗಿಡಕ್ಕೆ ಐತಿ.